ಹಾಯ್ ಎಲ್ರಿಗೂ ನಮಸ್ಕಾರ, ಶುಭೋದಯ. ಈ ವಿಡಿಯೋ ಮಾಡ್ತಿರುವಂಥ ಉದ್ದೇಶ ಏನಪ್ಪ ಅಂತಂದರೆ, ಇತ್ತೀಚೆಗೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹೆಚ್ಚೆಚ್ಚು ಒಬ್ಬ ವ್ಯಕ್ತಿ ಬಂದು ಬೇರೆ ಬೇರೆ ಐ ಡಿಗಳ ಮೂಲಕ ಬಂದು ನಮ್ಮ ಟೀಮಲ್ಲಿರುವಂಥ ಹೆಣ್ಮಕ್ಳುಗಳಿಗೆ ಅಥವಾ ನನ್ನ ಲೈವ್ಗೆ ಬರುವಂಥ ಹೆಣ್ಮಕ್ಳುಗಳಿಗೆ ಗಂಡು ಮಕ್ಳುಗಳಿಗೆ ತುಂಬಾ ಅಸಹ್ಯವಾಗಿ ಮೆಸೇಜ್ಗಳನ್ನ ಮಾಡ್ತಿರುವಂಥದ್ದು. ಮತ್ತು ಅವರು ನಮ್ಮ ಒಂದು ಗ್ರೂಪ್ನಲ್ಲಿ ಅವನು ಆ್ಯಡ್ ಆಗಿ ಎಲ್ಲರದ್ದು ನಂಬರ್ಗಳನ್ನ ತಗೊಂಡು ಆ ನಂಬರ್ಗಳಿಗೆಲ್ಲ ಕೆಟ್ಟದಾಗಿ ವಾಟ್ಸಪ್ ಮೆಸೇಜ್ಗಳು, ಟೆಕ್ಸ್ಟ್ ಮೆಸೇಜ್ಗಳನ್ನ ಮಾಡ್ತಿರುವಂಥದ್ದು ಕಂಡು ಬಂದಿತ್ತು. ಸೊ ಇದನ್ನು ನಾವು ಬ್ಲಾಕ್ ಮಾಡಿಸಿ ಹೇಗೋ ಅದನ್ನು ನಾವು ರಬ್ ಮಾಡೋದು ಬೇಡ ಅಂತೇಳಿ ಸುಮ್ಮನಿದ್ವಿ. ಈಗ ಏನು ಮಾಡಿದ್ದಾನೆ ಪಾಪಿ ಅಂತಂದರೆ, ನನ್ನ ಫೇಸ್ಬುಕ್ ಐ ಡಿಗಳಿಗೆ ಬಂದು ಕೆಟ್ಟದಾಗಿ ಮೆಸೇಜ್ಗಳನ್ನ ನನ್ನ ಪೋಸ್ಟ್ಗಳಿಗೆ ಹಾಕ್ತಾಯಿದ್ದಾನೆ. ಸೊ ಕಾರಣ ಏನು ಅನ್ನುವಂಥದ್ದು ಗೊತ್ತಿಲ್ಲ. ಅವನ ನಡವಳಿಕೆನ ನೋಡಿ ನಾವು ಬ್ಲಾಕ್ ಮಾಡಿರುವಂಥದ್ದು, ಹೈಡ್ ಮಾಡಿರುವಂಥದ್ದು ಬಿಟ್ಟರೆ ಅವನಿಗೂ ನಮಗೂ ಯಾವುದೇ ರೀತಿ ದ್ವೇಷಗಳಾಗಲಿ ಗಲಾಟೆಗಳಾಗಲಿ ಯಾವುದೂ ಆಗಿದ್ದಿಲ್ಲ. ಆದರೆ ಒಬ್ಬ ಹುಡುಗ, ಒಂದು 30 ವಯಸ್ಸಿನಲ್ಲಿರುವಂಥ ಹುಡುಗ ಹೀಗೆ ಸಿಕ್ಕದ ಹೆಣ್ಮಕ್ಳುಗಳಿಗೆ, ಸಿಕ್ಕ ಗಂಡು ಮಕ್ಳುಗಳಿಗೆ ಅಸಹ್ಯವಾಗಿ ಮೆಸೇಜ್ ಮಾಡ್ತಿರುವಂಥದ್ದು ಯಾವ ಉದ್ದೇಶಕ್ಕೆ, ಇದು ಯಾವ ಸಂಸ್ಕಾರ ಅನ್ನುವಂಥದ್ದು ನನಗೆ ನಿಜಕ್ಕೂ ಗೊತ್ತಾಗ್ತಾಯಿಲ್ಲ. ದಯಮಾಡಿ ನನ್ನ ಲೈವ್ಗೆ ಬರುವಂಥವ್ರಿಗಾಗಲಿ ಅಥವಾ ನನ್ನ ಫೇಸ್ಬುಕ್ ಐ ಡಿಗಳಲ್ಲಿ ಯಾರು ಕನೆಕ್ಟ್ ಆಗಿದ್ದಾರೋ ಅವ್ರಿಗೆ ಇಂಥ ಬ್ಯಾಡ್ ಮೆಸೇಜ್ಗಳು ಬಂದಾಗ ತಕ್ಷಣ ಆ ವ್ಯಕ್ತಿನ ಬ್ಲಾಕ್ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಸೊ ಇದರಿಂದ ನಮಗೆ ಗೊತ್ತಾಯಿತು, ನಮ್ಮ ಸ್ನೇಹನ ಒಬ್ಬ ಅನರ್ಹ ವ್ಯಕ್ತಿಗೆ ನಾವು ನೀಡಿಬಿಟ್ಟಿದ್ವಿ ಅನ್ನುವಂಥದ್ದು ನನಗೆ ಸಾಬೀತಾಯಿತು. ಸೊ ಅದು ತಪ್ಪನ್ನ ನಾನು ತಿದ್ಕೊಂಡಿದ್ದೀನಿ. ಅಂಥ ದುಷ್ಟರಿಂದ ದೂರ ಇರಬೇಕು ಅಂತ ನಾವು ಇಡೀ ಯೂಟ್ಯೂಬು ಮತ್ತು ನನ್ನ ಫೇಸ್ಬುಕ್ ಆತ್ಮೀಯರು ನಾವು ನಿರ್ಧಾರ ಮಾಡಿದ್ವಿ. ಅವನೇನೇ ಮೆಸೇಜ್ ಹಾಕಿದ್ರು ನಮ್ದಲ್ಲದೆ ಇರೋದು ಪಾತ್ರಗಳನ್ನ ನಾವು ಯಾವತ್ತೂ ಕೂಡ ಒಪ್ಕೊಳ್ಳಲ್ಲ. ಸೊ ಅವನು ಮಾಡ್ತಿರುವಂಥ ಪ್ರತಿ ಮೆಸೇಜ್ಗಳು ಕೂಡ ಅವನ ವ್ಯಕ್ತಿತ್ವ ಏನು ಅನ್ನುವಂಥದ್ದನ್ನ, ಅವನ ತಂದೆ ತಾಯಿ ಕಲಿಸಿರುವಂಥ ಸಂಸ್ಕಾರ ಏನು ಅಂಥದ್ದನ್ನ ನಮಗಲ್ಲಿ ತೋರಿಸ್ತಾ ಇದೆ. ಸೊ ನಾವು ಅವನ ಮಟ್ಟಿಗೆ ನಿಂತು ಅಥವಾ ನಮ್ಮ ಮಾನ ಮರ್ಯಾದೆನ ಬಿಟ್ಟು ಅವನಿಗೆ ಪ್ರತಿ ಉತ್ತರಗಳನ್ನ ಕೂತ್ಕೊಳ್ಳುವಷ್ಟು ಟೈಮ್ ಆಗಲಿ ಸಂಯಮ ಆಗಲಿ ಖಂಡಿತ ನಮಗಿಲ್ಲದೆ ಇರೋದ್ರಿಂದ ಸೊ ಅದು ಅವನ ವ್ಯಕ್ತಿತ್ವ ಬಿಂಬಿಸ್ತಿದೆ. ಹಿರಿಯರು ಹೇಳಿದ್ದಾರೆ, ನಮ್ಮ ಯಾರು ನಿಂದಕರಿರಬೇಕಮ್ಮ ನಿಂದಕರು, ಹಂದಿಗಳಿರಬೇಕು ಕೇರಿಗಳನ್ನ ಶುದ್ಧ ಮಾಡಲು ಅಂತ. ಸೊ ಇವನು ಹಂದಿ ಗ್ರೂಪಿಗೆ ಸೇರಿಸಿದ್ದೀವಿ ನಾವು. ಬರಲಿ, ಅವನು ಏನು ಬೇಕು ಬೊಗಳುಲಿ, ನಾಯಿಗ್ರ ಥರ ಅಥವಾ ಏನು ಬೇಕು ಅದನ್ನು ಒದರಾಡಲಿ. ಸೊ ನಾವು ಯಾರು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಅವನ ವ್ಯಕ್ತಿತ್ವ ಏನು ಅಂತ ಮತ್ತೊಮ್ಮೆ ನಮಗೆಲ್ರಿಗೂ ಕೂಡ ಸಾಬೀತಾಗ್ತಿದೆ. ದಯವಿಟ್ಟು ಅಂಥ ಕೆಟ್ಟ ಮೆಸೇಜ್ಗಳನ್ನ ನೋಡಿದಾಗ ತಾವ್ಯಾರು ಕೂಡ ಬೇಜಾರು ಮಾಡ್ಕೊಳ್ಳದಂತೆ, ನೋವು ಪಡದಂತೆ ಜಸ್ಟ್ ಇಗ್ನೋರ್ ಅಷ್ಟೇ. ಅಂಥ ವ್ಯಕ್ತಿಯಿಂದ ಆ ವ್ಯಕ್ತಿನ ವಿಗ್ನೋರ್ ಮಾಡಿ ದೂರ ಇರೋದು ಒಳಿತು. ಕೊಚ್ಚೆ ಅಂತ ಗೊತ್ತಾದ ಮೇಲೆ ನಾವು ದೂರ ಇದ್ದು ಬಿಡುವಂಥದ್ದು ತುಂಬ ಒಳ್ಳೆಯದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸೊ ಈ ಮೂಲಕ ಹೇಳ್ತಾ ಇದ್ದೀನಿ, ತೊಗುದೀಪ ಶ್ರೀನಿವಾಸ ಶಿವ ಅನ್ನುವಂಥ ಐ ಡಿಗಳ ಮೂಲಕ ಅವನು ಬಂದು ತುಂಬ ಬ್ಯಾಡ್ ಕಾಮೆಂಟ್ನ ಫೇಸ್ಬುಕ್ಕಲ್ಲಿ ಮಾಡ್ತಾಯಿದ್ದಾನೆ. ಹಾಗೆಯೇ ಯೂಟ್ಯೂಬ್ನಲ್ಲಿ ಬಂದು ಅವನು ಶಿವು ಅವಾಗೇರಿ ಅನ್ನುವಂಥ ಅಕೌಂಟಿಂದ, ಸೂರ್ಯಗೌಡ ಅನ್ನುವಂಥ ಅಕೌಂಟಿಂದ, ಆಮೇಲೆ ವಿಜಯಮಲ್ಯ ಅನ್ನುವಂಥ ಅಕೌಂಟಿಂದ, ಮತ್ತು ರಾಜು ಅನ್ನುವಂಥ ಅಕೌಂಟ್ಗಳಿಂದ ಬಂದು ಈ ಥರ ಬೇರೆ ಬೇರೆ ಫೇಕ್ ಐ ಡಿಗಳ ಮೂಲಕ ಬಂದು ಎಲ್ರಿಗೂ ಮೆಂಟಲಿ ಹರಾಸ್ಮೆಂಟ್ ಮಾಡ್ತಿದ್ದಾನೆ. ನಾನು ಫೈನಲ್ ಡಿಸಿಷನ್ನು ಸೈಬರ್ ಕ್ರೈಮ್ಗೆ ಕೇಸ್ನ ದೂರು ಕೊಡಬೇಕು ಅಂತೇಳಿ ಫೈನಲ್ ಆಗಿ ನಿರ್ಧಾರ ಮಾಡಿದ್ದೀನಿ. ಸೊ ಆತ್ಮೀಯರೇ, ಇಂಥ ದುಷ್ಟರಿಂದ ತಾವೆಲ್ಲರೂ ಕೂಡ ದೂರ ಇರಿ. ಒಂದು ವೇಳೆ ಇಂಥವರಿಂದ ನಿಮ್ಗೆ ಯಾರಿಗಾರು ಮೆಸೇಜ್ಗಳು ಬಂದರೆ ಅಥವಾ ಬೇರೆ ಅಕೌಂಟ್ಗಳಿಂದ ಮೆಸೇಜ್ ಬಂದರೆ ಜಸ್ಟ್ ಬ್ಲಾಕ್ ಮಾಡಿ ಬಿಸಾಕಿ. ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ. ಹೆಣ್ಮಕ್ಳು ಖುಷಿಯೋದೆಲ್ಲಿ ಅಂದರೆ ಅವ್ರ ನಡವಳಿಕೆ ಬಗ್ಗೆ ಮಾತಾಡಿದಾಗೆ ಖುಷಿತಾರೆ ಅನ್ನುವಂಥದ್ದು ಇಂಥ ಕೆಲವು ದುಷ್ಟರ ಗಂಡು ಮಕ್ಳುಗಳದ್ದು ಒಂದು ತಂತ್ರ. ಸೊ ಈ ತಂತ್ರಕ್ಕೆ ನಾವೆಲ್ಲರೂ ಯಾರೂ ಕೂಡ ಸೊಪ್ಪಾಗ್ತೆ ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸದಲ್ಲಿ ಮಗ್ನರಾಗೋದು ಒಳಿತು. ಕೊಚ್ಚೆನೇ ಯಾವತ್ತು. ಸೊ ಆ ಕೊಚ್ಚೆನ ನಮ್ಮ ಮೈಗತ್ತೆ ಬಳ್ಕೊಳ್ಳೋದು ಬೇಡ. ಜಸ್ಟ್ ಇಗ್ನೋರ್ ಮಾಡೋಣ. ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ಇರೋಣ ಅಂತ ಹೇಳ್ತಾ, ನನ್ನಿಂದ ಯಾರಿಗಾರು ಅಥವಾ ನನ್ನ ಐ ಡಿಗಳಿಂದ ಯಾರಿಗಾರು ನೋವಾಗಿರೋ ರಿಯಲಿ ಕ್ಷಮೆ ಇರಲಿ. ಸಾರಿ, ನನಗೆ ಈ ಪದ ಹೇಳೋಕ್ಕೆ ತುಂಬ ನೋವಾಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಈ ವಿಡಿಯೋ ವಾಚ್ ಮಾಡಿದವ್ರಿಗೆ. ಯಾರೂ ನೋವು ಪಡೆದಂತೆ ಬ್ಲಾಕ್ ಮಾಡಿ. ಧನ್ಯವಾದಗಳು.